ಹಾಯ್ ಗಾಯ್ಸ್, ವೆಲ್ಕಮ್ ಟು ಎನಸ್ ಕ್ರಿಯೇಷನ್ 7 ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಪಿಕ್ಸಾರ್ಟ್ ಅಪ್ಲಿಕೇಶನಲ್ಲಿ ನಿಮ್ಮ ಒಂದು ಪಿಕ್ಚರ್ ಇರುವಂಥ ಡ್ರೆಸ್ ಕಲರ್ನ ಯಾವ ರೀತಿ ಚೇಂಜ್ ಮಾಡ್ಕೊಬೇಕು. ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಡ್ರೆಸ್ ಕಲರ್ ಇರುವಂಥದ್ದು ಬ್ಲೂ ಕಲರ್, ಅದನ್ನು ರೆಡ್ ಕಲರ್ಗೂ ಕನ್ವರ್ಟ್ ಮಾಡ್ಕೊಬೋದು. ಮತ್ತು ನಿಮಗೆ ಯಾವ ಒಂದು ಕಲರ್ಗೆ ಬೇಕೋ ಆ ಒಂದು ಕಲರ್ಗೆ ನೀವೇ ನೋಡೋದು ಅಂದರೆ ತುಂಬಾ ಸಿಂಪಲಿ ಕ್ರಿಯೇಟ್ ಮಾಡ್ಕೊಬೋದು. ಈ ರೀತಿ ಡ್ರೆಸ್ ಕಲರ್ನ ಚೇಂಜ್ ಮಾಡ್ಕೊಬೋದು. ಈ ರೀತಿ ಒಂದು ಎಡಿಟಿಂಗ್ನ ಮಾಡೋದಕ್ಕೆ ನಿಮಗೆ ಪಿಕ್ಸಾರ್ಟ್ ಅಪ್ಲಿಕೇಶನ್ ಬೇಕಾಗುತ್ತೆ. ಪ್ಲೇಸ್ಟೋರ್ನಲ್ಲೂ ಕೂಡ ಸಿಗುತ್ತೆ. ಎಲ್ಲವೂ ಫ್ರೀ ಇರುವಂಥದ್ದು ಬೇಕು ಅಂದರೆ ನೀವು ಟೆಲಿಗ್ರಾಮ್ನಲ್ಲಿ ಎನಸ್ ಕ್ರಿಯೇಷನ್ 7 ಅಂತ ನೀವು ಸರ್ಚ್ ಮಾಡಿದ ತಕ್ಷಣ ಈ ಒಂದು ಗ್ರೂಪ್ ಸಿಗುತ್ತೆ. ನೀವು ಜಾಯ್ನ್ ಆದ್ರಿ ಅಂತಂದರೆ ಇಲ್ಲಿ ಪಿನ್ನಡ್ ಮೆಸೇಜ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಪಿಕ್ಸಾರ್ಟ್ ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಅಂದರೆ ಯಾವುದೇ ಒಂದು ಪ್ರೀಮಿಯಂ ಮೆಂಬರ್ಶಿಪ್ನ ನೀವು ತಗೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತ ಅಂದರೆ ನಂತರ ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ಸ್ಕಿಪ್ ಅಂತ ಇರುತ್ತೆ ಟಾಪಲ್ಲಿ, ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಬಾಟಮಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ. ಆ ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಆ ಒಂದು ಪ್ಲಸ್ ಮಾರ್ಕ್ ಮೇಲೆ ನೀವು ಟ್ಯಾಪ್ ಮಾಡಿದ ತಕ್ಷಣ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿಯಲ್ಲಿ ನೀವು ಯಾರ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಪಿಕ್ಚರ್ ಯಾವ ಒಂದು ಫೋಲ್ಡರಲ್ಲಿ ಇದೆ ಅಂತ ನೀವು ನೋಡಿಕೊಂಡು ಆ ಒಂದು ಫೋಲ್ಡರ್ನ ನೀವೇ ಮಾಡೋಕ್ಕಾಗತ್ತೆ ಅಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಪಿಕ್ಚರ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಟೂಲ್ಸ್ ಇರುತ್ತಲ್ಲ, ಟೂಲ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫುಲ್ ಸ್ಕ್ರೀನ್ ಇಮೇಜ್ ಏನಾದರೂ ನೀವು ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಐಟು ಬಿಡ್ತನ್ನ ನೀವು ನೋಡೋಕ್ಕಾಗತ್ತೆ. ಅಂದರೆ ಈ ರೀತಿ ಆ್ಯಡ್ ಮಾಡ್ಕೊಬೇಕಾಗತ್ತೆ. ರೀಸೈಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ 2160 ಮತ್ತು ಐಟ್ಗೆ ನೀವು 3840 ನೀವು ಸೆಟ್ ಮಾಡ್ಕೊಬೇಕಾಗತ್ತೆ. ಸೆಟ್ ಮಾಡ್ಕೊಂಡು ನಂತರ ರೀಸೈಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಾವು ಎಡಿಟ್ ಮಾಡಿದ ನಂತರ ಈ ಒಂದು ಇಮೇಜ್ನ ಸೇವ್ ಮಾಡಿದ್ರೆ HD ಕ್ವಾಲಿಟಿಲಿ ಸೇವ್ ಆಗಿರುತ್ತೆ. ಅದಕ್ಕೋಸ್ಕರ ಮತ್ತು ಇಲ್ಲಿ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಿಮಗೆ ಯಾವ ಒಂದು ರೇಷಿಯೋಗೆ ಬೇಕೋ ಆ ಒಂದು ರೇಷಿಯೋನ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ಸ್ಕ್ವೇರ್ ಸೈಜ್ಗೆ DPಗೋಸ್ಕರ ಬೇಕು ಅಂದರೆ ಸ್ಕ್ವೇರ್ ಸೈಜ್ನ ಸೆಟ್ ಮಾಡ್ಕೊಬೋದು. ಅಥವಾ ನಿಮಗೆ ಸ್ಟಡೀಸ್ಗೋಸ್ಕರ ಬೇಕಂದ್ರೆ ಸ್ಟೋರಿ ಅಂತ ಇರುತ್ತಲ್ಲ, ಸ್ಟೋರಿ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಫುಲ್ ಸ್ಕ್ರೀನ್ ರೇಷಿಯೋಗೆ ಸೆಟ್ ಆಗಿರುತ್ತೆ. ಸೆಟ್ ಆಗಿದ ನಂತರ ನೀವು ಇಲ್ಲಿ ಟಿಕ್ ಮಾರ್ಕ್ ಇರುತ್ತಲ್ಲ, ಒಂದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತ ಅಂದರೆ ಆ ಒಂದು ರೇಷಿಯೋ ಏನಾಗಿರುತ್ತೆ ಅಂದರೆ ಆ್ಯಡ್ ಆಗಿರುತ್ತೆ. ನಂತರ ಈ ಒಂದು ಪಿಕ್ಚರ್ಗೆ ಡ್ರೆಸ್ ಕಲರ್ನ ಯಾವ ರೀತಿ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಎಫೆಕ್ಟ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಎಫೆಕ್ಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ರೊಟೇಟ್ ಮಾಡ್ಕೊಬೇಕಾಗತ್ತೆ ನಿಮ್ಮ ಒಂದು ಮೊಬೈಲ್ನ. ಎಫೆಕ್ಟ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಂಟರ್ನೆಟ್ನ ನೀವು ಆನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಎಫೆಕ್ಟ್ ಮೇಲೆ ಇಲ್ಲಿ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಎಫೆಕ್ಟ್ಸ್ ಅಂತ ಕೇಳುತ್ತೆ. ಎಫೆಕ್ಟ್ಸ್ ಅಂತ ಕೇಳಿದ ನಂತರ ನೀವೇನು ಮಾಡೋಕ್ಕಾಗತ್ತೆ ಅಂದರೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಬೇಕಾಗತ್ತೆ. ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ನೀವು ಸ್ವೈಪ್ ಮಾಡ್ಕೊಂಡ್ರಿ ಅಂತ ಅಂದರೆ ಕಲರ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಕಲರ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕಲರ್ ರೀಪ್ಲೇಸ್ಮೆಂಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕಲರ್ ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಾವು ಯಾವ ಕಲರ್ನ ಚೇಂಜ್ ಮಾಡಬೇಕು, ಇಲ್ಲಿ ಬಾಟಮಲ್ಲಿ ಇರುವಂಥ ವೈಟ್ ಕಲರ್ನ ಚೇಂಜ್ ಮಾಡಬೇಕಂದ್ರೆ ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಈ ರೀತಿ ಪಾಯಿಂಟ್ ಔಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿರುವಂಥ ಬ್ಲೂ ಕಲರ್ನ ನಾವು ಚೇಂಜ್ ಮಾಡಬೇಕಲ್ಲಿ ಒಂದು ಕೋಡ್ ಕಲರ್ ಇರುವಂಥದ್ದು, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡಿದ ತಕ್ಷಣ ರೀಪ್ಲೇಸ್ ಅಂತ ಇರುತ್ತಲ್ಲ, ಅದನ್ನು ನೀವು ನೋಡೋಕ್ಕಾಗತ್ತೆ. ಅಂದರೆ ನಿಮ್ಗೆ ಯಾವ ಕಲರ್ಗೆ ಬೇಕು ಆ ಕಲರ್ಗೆ ನೀವು ನೋಡೋಕ್ಕಾಗತ್ತೆ ಅಂದರೆ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಡ್ರೆಸ್ ಜೊತೆ ಬ್ಯಾಕ್ಗ್ರೌಂಡಲ್ಲೂ ಕೂಡ ಕಲರ್ ಚೇಂಜ್ ಆಗ್ತಿದೆ ಅಲ್ವಾ, ಅದನ್ನ ಯಾವ ರೀತಿ ರಿಮೂವ್ ಮಾಡ್ಕೊಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನಿಮ್ಗೆ ಬೇಕಾದಂಥ ಒಂದು ಕಲರ್ನ ಸೆಟ್ ಮಾಡ್ಕೊಬೇಕಾಗತ್ತೆ. ಸೆಟ್ ಮಾಡ್ಕೊಂಡ ನಂತರ ಮಿನ್ಯೂ ಅಂತ ಇರುತ್ತಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡ ನಂತರ ನಾವು ಕೈನ್ಮಾಸ್ಟರ್ ಕ್ರೋಮಾಕಿನ ಯೂಸ್ ಮಾಡ್ತಿರಲ್ವಾ, ಅದೇ ರೀತಿ ವರ್ಕ್ ಆಗುತ್ತೆ. ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಡ್ರೆಸ್ ಮೇಲೆ ಇರುವಂಥ ಕಲರ್ ಎರೇಸ್ ಆಗದೇನೆ ಇರೋ ರೀತಿ, ಹೊರಗಡೆ ಇರೋ ಕಲರ್ ಎರೇಸ್ ಆಗೋ ರೀತಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಎಷ್ಟಾಗುತ್ತೋ ಅಷ್ಟನ್ನು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಅದಕ್ಕೂ ಮೀರಿ ಅದು ಅಡ್ಜಸ್ಟ್ ಆಗಿಲ್ಲ ಅಂದರೆ ಟಾಪಲ್ಲಿ ನಿಮಗೆ ಎರೇಸ್ ಆಪ್ಷನ್ ಇರುತ್ತಲ್ಲ, ಎರೇಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಿಮಗೆ ಥರ್ಡ್ ಆಪ್ಷನ್ ಎರೇಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಈ ಡ್ರೆಸ್ ಬಿಟ್ಟು ಬೇರೆ ಕಡೆ ಎಲ್ಲಿ ಒಂದು ಕಲರ್ ಇರುತ್ತೋ ಆ ಒಂದು ಕಲರ್ ಮೇಲೆ ನೀವು ನೋಡೋಕ್ಕಾಗತ್ತೆ ಅಂತ ಅಂದರೆ ಈ ರೀತಿ ಎರೇಸ್ ಮಾಡ್ಕೊಬೇಕಾಗತ್ತೆ. ಇದೊಂದು ಎರೇಸ್ ಆಪ್ಷನ್ ಇರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಈ ರೀತಿ ಎರೇಸ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಫೇಸ್ ಮೇಲೆ ಇರುವಂಥದ್ದು, ಬ್ಯಾಕ್ಗ್ರೌಂಡ್ ಮೇಲೆ ಇರುವಂಥದ್ದು ಎಲ್ಲವನ್ನೂ ಕೂಡ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಎರೇಸ್ ಮಾಡ್ಕೊಂಡಿದ್ದೀನಿ, ಒಂದು ಡ್ರೆಸ್ಸಲ್ಲಿ ಇರುವಂಥ ಕಲರ್ನ ಬಿಟ್ಟು. ಇವಾಗ ನಾವು ಏನು ಮಾಡ್ಕೊಬೋದು ಅಂದರೆ ಇದನ್ನು ಪ್ರೀಸೆಟ್ ರೀತಿ ಯೂಸ್ ಮಾಡ್ಕೊಬೋದು. ಈ ಒಂದು ಕಲರ್ಗೆ ಬೇರೆ ಬೇರೆ ಕಲರ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಅದ್ಯಾವ ರೀತಿ ಅಂತ ಅಂದರೆ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲೊಂದು ಡೊಟೆಡ್ ಲೈನ್ ಇರುತ್ತಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ರೀಪ್ಲೇಸ್ ಅಂತ ಇರುತ್ತಲ್ಲ ಫಸ್ಟ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇರುವಂಥ ಕಲರ್ಸ್ಗಳು ಯಾವ್ಯಾವ ಕಲರ್ ಇದಾವೋ ಆ ಕಲರ್ಸ್ಗಳನ್ನೆಲ್ಲ ನೀವು ನೋಡ್ಕೊಬೇಕಾಗತ್ತೆ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಒಂದು ಕಲರ್ನ ಸೆಟ್ ಮಾಡ್ಕೊಬೋದು. ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಒಂದು ಕಲರ್ ಚೇಂಜ್ ಆಗೋದಿಲ್ಲ, ಜಸ್ಟ್ ಡ್ರೆಸ್ಸಲ್ಲಿ ಮಾತ್ರ ಏನಾಗುತ್ತೆ ಅಂದರೆ ಈ ಕಲರ್ ಚೇಂಜ್ ಆಗುತ್ತೆ. ಇದನ್ನು ಸೇವ್ ಮಾಡ್ಕೊಬೋದು. ನಂತರ ಅಲ್ಲಿ ನಿಮಗೆ ವೈಟ್ ಕಲರ್ನ ಚೇಂಜ್ ಮಾಡಿ ಬೇರೆ ಒಂದು ಕಲರ್ನ ಆ್ಯಡ್ ಮಾಡಬೇಕು ಅಂದರೆ ವೈಟ್ ಕಲರ್ನ ಸೆಟ್ ಮಾಡಿಕೊಂಡು ಮತ್ತೆ ಅದಕ್ಕೆ ಬೇರೆ ಒಂದು ಕಲರ್ನ ಕೂಡ ನೀವು ಆ್ಯಡ್ ಮಾಡ್ಕೊಂಡು ತುಂಬಾ ಸಿಂಪ್ಲಿ ನೀವೇ ನೋಡೋದಂದ್ರೆ ತಲೆ ಓಡಿಸ್ಕೊಂಡು ಈ ಒಂದು ಪಿಕ್ಸಾರ್ಟ್ ಅಪ್ಲಿಕೇಶನಲ್ಲಿ ಈ ರೀತಿ ಡ್ರೆಸ್ ಕಲರ್ನ ನೀವು ಕೂಡ ಚೇಂಜ್ ಮಾಡ್ಕೊಬೋದು. ನಂತರ ಇಲ್ಲಿ ಯಾವ ರೀತಿ ಒಂದು ಇಮೇಜ್ನ ಸೇವ್ ಮಾಡಬೇಕು ಅಂದರೆ ಇಲ್ಲಿ ಡ್ರಾ ಅಂತ ಇರುತ್ತಲ್ಲ, ಡ್ರಾ ಮೇಲೆ ಕ್ಲಿಕ್ ಮಾಡಿ, ಸೆಕೆಂಡ್ ಡ್ರಾ ಮೇಲೆ ಕ್ಲಿಕ್ ಮಾಡಿ, ಡೊಟೆಡ್ ಕ್ಲಿಕ್ ಮಾಡಿ, ಸೇವ್ ಇಮೇಜ್ ಮೇಲೆ ಕ್ಲಿಕ್
ಮಾಡಿದ್ರೆ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್. ಏನಾದರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.